ಸಾಹಿತ್ಯ ಜನಪದ ಇಂಥ ಕಾರ್ಯಕ್ರಮಗಳು ನಡೆಯುವಂತಹ KR ಪೇಟೆಯಲ್ಲಿ ಒಂದು ಅದ್ಭುತ ವೇದಿಕೆ ಅಂದ್ರೆ ಈ ಒಂದು ಚಿಕ್ಕಣ್ಣಗೌಡರ ಒಂದು ವೇದಿಕೆ. ಅದು ಕಿರಣ್ ಸರ್ಗ್ ಇರುವಂತಹ ಸಾಹಿತ್ಯ ಪರಂಪರೆ ಅವರ ಒಂದು ಇದಕ್ಕೋಸ್ಕರ ಅತಿ ಹೆಚ್ಚು ನಡೆಯುತ್ತೆ. ಮತ್ತೆ ನಮ್ಮ ಸೋಮಣ್ಣವರು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದವರು, ಅವರು ಅದಕ್ಕೋಸ್ಕರ ತಮ್ಮ ಆರ್ಥಿಕವಾಗೂ ಕೂಡ ಅನೇಕ ಸಮಯ ಎಲ್ಲವನ್ನು ವ್ಯರ್ಥ ಮಾಡಿರುವಂತಹ ದಿಗ್ಗಜರು. ಇದು 5ನೇ ವರ್ಷದ ನುಡಿ ನಮನವನ್ನ ತಮ್ಮ ಗುರುವಿಗೋಸ್ಕರ ನಡೆದಾಡುವ ಜಾಗದೆಲ್ಲ ಸುಜನಾ ಸುಜನಾ ಎಂದು ಹೇಳುವ ಪೂಜ್ಯ ಕುಮಾರಸ್ವಾಮಿಯವರ ಕಟ್ಟಿದಂತಹ ಕನಸಿನ ದಿನ ಈ ಒಂದು ಕಾರ್ಯಕ್ರಮ. ಎಲ್ಲರೂ ಓದಿದರು, ತಿಳಿಸಿದರು. ನಾನೊಬ್ಬ ಅಲ್ಪ ಸಾಹಿತ್ಯ ಮೇರು ಪರ್ವತ ಸುಜನಾರವರನ್ನ ಒಂದು ಹುಲ್ಲುಗರಿಯಾಗಿ ನಾನು ನೋಡಿ ಏನ ವರ್ಣಿಸಲಿ ಎಂದು ನನ್ನ ಮನಸ್ಸೊಳಗೆ ಬಿಗುಡ ಭಿನ್ನಾಣ ಒಂದು ವಾರದಿಂದ ಬೆನ್ನತ್ತಿ ಜಡವತ್ತಿ ಸೋಮಾರಿತನದಿಂದಲೋ ಏನೋ ನಾನೊಬ್ಬ ಅಲ್ಪ ಎಂದು ಭಾವಿಸಿದ್ದೇನೆ. ಈ ಸುಜನಾ ಅವರ ಈ ನುಡಿ ನಮನದಲ್ಲಿ ಅವರ ಸಮಕಾಲೀನ ಕವಿಗಳ ಬಗ್ಗೆಯೂ ಒಂದಷ್ಟು ಹೇಳಬೇಕೆಂಬ ಒಂದೆರಡು ನುಡಿಯನ್ನ ಹೇಳಲು ಪ್ರಯತ್ನಿಸುತ್ತೇನೆ. ನನ್ನ ತಾಲೂಕಿನ ಹೆಮ್ಮೆ, ನನ್ನೂರಿನ ಹೆಮ್ಮೆಯ ಬಗ್ಗೆ ನಿಮಗೆ ತಿಳಿಸಲು ಕೂಡ ನಾನು ಇಚ್ಛಿಸುತ್ತೇನೆ. 240 ತಾಲೂಕು ಇಡೀ ಕರ್ನಾಟಕದಲ್ಲಿ ಇವೆ. ಅದರಲ್ಲೊಂದು ತಾಲೂಕು ನನ್ನ ಹತ್ತಿಗುಪ್ಪೆಯ ಕೃಷ್ಣರಾಜಪೇಟೆ ಎಂದು ಕರೆಯಲ್ಪಡುವಂತಹ ಒಂದು ತಾಲೂಕು. 3 ಸಣ್ಣ ಉಪನದಿಗಳು ಹೇಮಾವತಿ ಒಡಲು 46 ಕಿಲೋಮೀಟರ್ ಹರಿಯುವಂತಹ ಸುಂದರ ತಾಣ ನಮ್ಮದು. ಅತಿ ಹೆಚ್ಚು ಕನ್ನಡಿಗರು ಮಾತನಾಡುವ ಭೂಮಿ ನನ್ನದು. ಈ 240 ತಾಲೂಕಿನಲ್ಲಿ 66 ಜನ ಮಾತ್ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಅದರಲ್ಲಿ ನನ್ನ ತಾಲೂಕಿನವರ 4 ಜನ. ಕೇತಕಾದದಿಯ ದಡದಲ್ಲಿ ಕಿಕ್ಕೇರಮ್ಮನ ಆಶೀರ್ವಾದದಲ್ಲಿ ಹುಟ್ಟ ಪ್ರೇಮ ಕವಿ ಪರ್ವವೆಂದೇ ಬೆಳೆದ ನಮ್ಮ KS ನರಸಿಂಹಸ್ವಾಮಿಯವರು, ದೇವರೆಂಬ ಕೃತಿಯನ್ನ 90ರ ವಯಸ್ಸಿನಲ್ಲಿ ಬರೆದ ಹೇನ್ ಮೂರ್ತಿರಾಯರು, ಸುಜನಾರವರ ಗುರುಗಳಾದ ಜಾಗೀರು ನದಿಯ ದಂಡೆಯಲ್ಲಿ ಹುಟ್ಟಿ ಜಿ ವೆಂಕಟಸುಬ್ಬಯ್ಯನವರು 3ನೇ ತರಗತಿವರೆಗೆ ಕೈಗೊಳ್ಳಲಿ ಓದ್ದವರು, ಒಳಲಾಗಿ ಹರಿಯುವ ಜಾಗೀರು ನದಿಯ ದಡದಲ್ಲಿ ಹುಟ್ಟಿ ಸುಂದರ ಪುಟ್ಟ ನಗರೀಕರಣ ಹಳ್ಳಿ ಎಂದೇ ಹೊಸವಳಲನ್ನ ಕರೆಯುವ ಶಿಲ್ಪಕಲೆಯಲ್ಲಿ ವಯಸ್ಸೆಲ್ಲರಿಗೆ ಒಳಗು ಹೊರಗು ಸೂಕ್ಷ್ಮ ಕೆತ್ತನೆಗಳು ಮಹಾಭಾರತ ಕಾವ್ಯಗಳನ್ನ ಚಿತ್ರಿಸುವಂತಹ ಊರು. ಆ ಮೂಲೆ ರಾಜಬೀದಿಯಲ್ಲಿರುವ ಮನೆಯಲ್ಲಿ 15 ಮಕ್ಕಳಲ್ಲಿ 3ನೆಯ ಮಗನಾಗಿ ಹುಟ್ಟ ಸುಜನಾ ಬಗ್ಗೆ ನಾ ಹೇಳಲು ಸಾಧ್ಯ. ನಮ್ಮ ಕುಮಾರಸ್ವಾಮಿಯವರು ಹೇಳಿದ್ರು, DC ಕುಮಾರ್ ಸರ್ಗೆ ಮತ್ತೆ CS ಸಾಹೇಬ್ರಿಗೆ ಸುಮಾರು 3-4 ವರ್ಷಗಳಿಂದ ನಾವು KS ನರಸಿಂಹಸ್ವಾಮಿಯವರ ಒಂದಷ್ಟು ಇವುಗಳನ್ನ ಅವ್ರ ಜೊತೆ ಚರ್ಚೆ ಮಾಡ್ತಾ ಇರುವಾಗ ತುಂಬಾ ಕಾಳಜಿಯನ್ನ CS ಸಾಹೇಬ್ರು ಮತ್ತೆ ಕುಮಾರ್ ಸರ್ ಮೀಟಿಂಗ್ ನಲ್ಲೇ ನಮ್ಮ ಎದುರುಗಡೆ ಹೇಳಿದ್ರು. ಅದಾದ ಮೇಲೆ ಸುಜನಾ ಅವ್ರದ್ದು ಕೂಡ ಒಂದು ಗ್ರಂಥಾಲಯವಾಗಬೇಕು, ಅದಕ್ಕೋಸ್ಕರವೇ ಜಿಲ್ಲಾ ಪಂಚಾಯತಿನಲ್ಲಿ ಅವಕಾಶವಿದೆ ಅಂತಲೂ ಕೂಡ ಒಂದು ಪ್ರಸ್ತಾಪವೂ ಕೂಡ ಇದೆ. ಸ್ಥಳವನ್ನ ಕೊಟ್ಟಿದ್ದೇ ಆದರೆ ಅದನ್ನ ಒಂದು ರೂಪರೇಷೆ ಮಾಡಿ ಜಿಲ್ಲಾಧಿಕಾರಿಗಳು, ಯಾಕೆ ಅಂದ್ರೆ ವಿಶ್ವದ ನಾನಾ ಕಡೆಯಿಂದ ನಮ್ಮ ಹೊಸವಳನ್ನ ನೋಡ್ಲಿಕ್ಕೆ ಬರ್ತಾರೆ. ಅಲ್ಲೊಂದು ಪುಟ್ಟ ಗ್ರಂಥಾಲಯವಾದರೆ ಎಷ್ಟೋ ಸುಜನಾ ಬಗ್ಗೆ ನಿಮ್ಗೆ ನಾನು ಇನ್ನೊಂದು ನನ್ನ 25 ವರ್ಷದಲ್ಲಿ ಸುಜನಾ ಅವ್ರ ಬಗ್ಗೆ ಹೇಳಿದಾಗ ನಾನು ಮಹಿಳಾ ಕವಿ ಎಂದು ತಿಳಿದು ಬಿಟ್ಟಿದ್ದೆ. ನಾನೆಂತ ಮೂರ್ಖ, ನನ್ನಂತ ಮೂರ್ಖರು 100 ಜನ ಇದ್ದಾರೆ. ಸುಜನಾ ಎಂದರೆ ನಾನು ಮಹಿಳಾ ಕವಿ ಎಂದೇ ಭಾವಿಸಿದ್ದೆ. ಆಮೇಲೆ ನಿಜವಾಗ್ಲೂ ಅವರ ಒಂದೊಂದು ಕೃತಿಗಳನ್ನು ಕೂಡ, ಅವರ ಪದ ಸಂಪತ್ತುಗಳನ್ನು ಕೂಡ ಅನನ್ಯ ವಿನಮ್ರ, ಆ ಪದ ಎಲ್ಲಿ ಪುಂಜವಿದೆಯೋ ಗೊತ್ತಿಲ್ಲ. ಎಂದೂ ಪ್ರಶಸ್ತಿಗೆ ಆಸೆ ಪಟ್ಟವರಲ್ಲ. 1930 ಏಪ್ರಿಲ್ 13ರಂದು ಸುಬ್ಬಶೆಟ್ಟಿ ಗೌರಮ್ಮರ 3ನೆಯ ಮಗನಾಗಿ ಹುಟ್ಟುವ ಸುಜನಾರವರು ಬಾಲ್ಯ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ ತನ್ನೂರಿನಲ್ಲಿಯೇ ನಡೆಯುತ್ತದೆ. ಪ್ರೌಢ ಶಿಕ್ಷಣಕ್ಕೆ ಹೊಳೆ ನರಸೀಪುರಕ್ಕೆ ಹೋಗ್ತಾರೆ. ಆಗ 2ನೇ ಮಹಾಯುದ್ಧ ನಡೆಯುವ ಸಂದರ್ಭ. ಆಹಾರಕ್ಕೆ ಭಾರತದಲ್ಲೂ ಕೂಡ ಬಹಳ ಕಷ್ಟವಿತ್ತು.
ಬೆಳಿಗ್ಗೆ ಒಂದು